ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ವಿಶೇಷವಾದಂಥ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ಒಂದು ಸೈನಿಕರೇ ಕಾರಣ. ಸೊ ಭಾರತದ ಗಡಿಯಲ್ಲಿ ಒಂದು ಯುದ್ಧನ ಮಾಡಿ ಅವತ್ತು ಜಯನ ತಗೊಂಡು ಬಂದಂಥದ್ದು ನಮ್ಮ ಕಾರ್ಗಿಲ್ ದಿವಸ್. ಈ ಒಂದು 26ನೇ ತಾರೀಕು ಬಂದು ಕಾರ್ಗಿಲ್ ದಿವಸ ಆಗಿ ಆಚರಣೆ ಮಾಡ್ತಾ ಬಂದಿರುವಂಥದ್ದು ನಮ್ಮ ಎಲ್ಲ ಸೈನಿಕರಿಗೂ ಕೂಡ. ಯಾಕೆಂದರೆ ಅವರು ಕಷ್ಟಪಡೋಷ್ಟು ಇನ್ಯಾರೂ ಕೂಡ ಕಷ್ಟಪಡಲ್ಲ. ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿರುವಂಥವ್ರು ರೈತರು ಮತ್ತು ಸೈನಿಕರು. ಇವ್ರಿಗೆ ತುಂಬ ಒಂದು ಗೌರವ ಕೊಡಬೇಕು. ಅವ್ರಿಗೆ ನಾವು ಇವತ್ತಿನ ಒಂದು ದಿನ ಅಟ್ಲೀಸ್ಟು ಒಂದು ನಿಮಿಷ ಆದರೂ ನಾವು ಅವ್ರಿಗೆ ಒಂದು ಸಮರ್ಪಣೆ ಮಾಡಲಿಲ್ಲ ಅಂತಂದರೆ ಅದು ನಾವು ಈ ಒಂದು ದೇಶದಲ್ಲಿ ಇದ್ದು ಕೂಡ ವೇಸ್ಟ್. ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು ನನ್ನ ಒಂದು ಅಭಿಪ್ರಾಯ. ನಿಮಗೆ ಯಾರೆಲ್ಲ ನೀವು ಭಾರತೀಯರಾಗಿದ್ದರೆ ಖಂಡಿತ ನಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ದೇಶಭಕ್ತಿ ಅಲ್ಲಿ ಗೊತ್ತಾಗುತ್ತೆ. ನನಗೇನು ಹೇಳಿ ಜೈ ಹಿಂದ್ ಅಂತ ಹೇಳಿದ್ರೆ ಇಲ್ಲಾಂದ್ರೆ ಇಲ್ಲ ಅಂತಲ್ಲ, ಬಟ್ ಒಂದು ಜೈ ಹಿಂದ್ ಅಂತ ಹೇಳಿದ್ರೆ ಏನೋ ಒಂದು ನಿಮ್ಮಲ್ಲಿರುವಂಥ ಒಂದು ದೇಶಭಕ್ತಿ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಏಕೆಂದರೆ ಅವತ್ತು ನಮಗೆ ಆ ಒಂದು ಯುದ್ಧ ನಡಿಬೇಕಾದ್ರೆ ಅವತ್ತು ಪ್ರತಿಯೊಬ್ಬರು ಕೂಡ ಭಯದಿಂದ ಬದುಕ್ತಾ ಇರೋವಂಥ ಒಂದು ದಿನ. ಆ ಒಂದು ದಿನಗಳಲ್ಲಿ ಪ್ರತಿಯೊಂದು ಯುದ್ಧ ಮಾಡಿ ಅವರ ಒಂದು ಜೀವನ ಪಣಕ್ಕಿಟ್ಟು ಎಷ್ಟೋ ಜನ ಒಂದು ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಕುಟುಂಬಗಳ ಮಕ್ಕಳುಗಳನ್ನ ಕಳ್ಕೊಂಡಿದ್ದಾರೆ. ಒಬ್ಬ ದೇಶದ ಸೈನಿಕ, ಯಾಕಂದರೆ ಅವ್ರ ಮನೆಗೆ ಅವನ ಮಗನೇ, ಬಟ್ ದೇಶಕ್ಕೆ ಅದಕ್ಕಿಂತ ದೊಡ್ಡ ಮಗ ಆಗಿರ್ತಾನೆ. ಸೊ ಹಾಗಾಗಿ ಅವನ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಮ್ಮನೆ ಸೆಲ್ಫ್ ಆಗಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸೈನಿಕನಾಗಿದ್ದವನು ಅವನು ದೇಶದ ರಕ್ಷಣೆಯನ್ನೇ ಅವನ ತಲೆಯಲ್ಲಿ ಇಟ್ಕೊಂಡು ಅವತ್ತು ಯುದ್ಧ ಮಾಡಿ ಎಷ್ಟೋ ಜನ ಮೃತಪಟ್ಟಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತಿನ ದಿವಸನ ಕಾರ್ಗಿಲ್ ದಿವಸ ಅಂತೇಳಿ ಒಂದು ಆಚರಣೆ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ದೇಶದ ಒಂದು ಕಾರ್ಗಿಲ್ ದಿವಸನ ಆಚರಣೆ ಮಾಡಬೇಕು. ಎಲ್ಲರೂ ಕೂಡ ನೆನಪಿಸ್ಕೋಬೇಕು. ಆ ದಿನಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತಂದರೆ ವೇಸ್ಟು. ಯಾರ್ದೋ ಒಂದು ಬರ್ಡೇ ನೆನೆಸ್ಕೊತೀವಿ, ಯಾರೋ ಒಬ್ಬ ರಾಜಕೀಯದವ್ರನ್ನ ನೆನೆಸ್ಕೊತೀವಿ ಬರ್ಡೇ ಇದ್ದರೆ, ಅಥವಾ ನಮ್ದು ಯಾರೋ ಸ್ನೇಹಿತರಿದ್ದರೆ ಹ್ಯಾಪಿ ಬರ್ಡೇ ಮಗ ಅಂತ ಹೇಳ್ತೀವಿ. ಇವತ್ತು ಅವರು ಮೃತಪಟ್ಟು ನಮ್ಮನ್ನು ಉಳಿಸಿದ್ದಾರೆ. ನಾವು ಇವತ್ತು ಖುಷಿಯಾಗಿ ಜೀವನನ ಸಾಗಿಸ್ತಿದ್ದೀವಿ ಅಂತಂದರೆ ಅವರೇ ಕಾರಣ. ಒಂದು ರೈತ, ಇನ್ನೊಂದು ಸೈನಿಕ, ಇವರಿಬ್ಬರಿಗೆ ನಾವು ಯಾವತ್ತೂ ನೆನೆಸ್ಕೊಳ್ಳಿಲ್ಲ ಅಂತ. ಊಟ ಮಾಡಬೇಕಾದ್ರೆ ಪ್ರತಿದಿನ ನಾವು ರೈತರನ್ನ ನೆನೆಸ್ಕೋಬೇಕು. ಪ್ರತಿದಿನ ನಾವು ಜೀವನ ಮಾಡ್ತಾಯಿದ್ದೀವಿ ಇಷ್ಟು ಆರಾಮಾಗಿ ನಮ್ಮ ದೇಶದಲ್ಲಿ ಅಂತಂದರೆ ಸೈನಿಕರನ್ನ ನೆನೆಸ್ಕೊಳ್ಳೇಬೇಕು ಸ್ನೇಹಿತರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಕೂಡ ಹ್ಯಾಟ್ಸ್ ಆಫ್ ಹೇಳಿ ಆ ಸೈನಿಕರಿಗೆ, ರೈತರಿಗೆ ಧನ್ಯವಾದ ಹೇಳಿ. ಪ್ರತಿದಿನ ನಾವು ಊಟ ಮಾಡಬೇಕಾದ್ರೆ ರೈತರನ್ನು ನೆನೆಸ್ಕೊಳ್ಳೇಬೇಕು. ಸೊ ಆಗಿರೋಂಥದ್ದು ಇವತ್ತು ರೈತರು ಕೂಡ ಅವ್ರಿಗೆ ತುಂಬ ಅನ್ಯಾಯಗಳಾಗ್ತಾ ಇದ್ದಾವೆ, ಬಟ್ ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆಗೋದಿಲ್ಲ. ಏಕೆಂದರೆ ರೈತ ಇವತ್ತು ಬೆಳಿಲಿಲ್ಲ ಅಂದರೆ ನಾವು ಅನ್ನ ತಿನ್ನೋಕ್ಕಾಗೋದೇ ಇಲ್ಲ. ದಿನ ಬೆಳಗ್ಗೆ ಕೋಕಾ-ಕೋಲಾ ಪೆಪ್ಸಿ ಕುಡಿಯೋಕ್ಕಾಗಲ್ಲ. ಅನ್ನನೇ ತಿನ್ನಬೇಕು, ಮುದ್ದೆನೇ ತಿನ್ನಬೇಕು, ಅದೇ ಪೌಷ್ಟಿಕ ಆಹಾರ. ಸೊ ಹಾಗಾಗಿ ರೈತರಿಗೆ ನಾವು ಅದೇ ರೀತಿ ರೈತರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇದೆ ಮೋರ್ ವಿಡಿಯೋಸ್ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಎಲ್ಲ ವಿಡಿಯೋಸ್ ನೀವು ನೋಡಬೇಕಂತಂದರೆ ಒಂದು ಬೆಲ್ ಐಕನ್ನ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.